ವೀರಮಣಿ ಭೂಪತಿ ಆಲಿಸಿ ಮಕ್ಕಳೇ, ಜ್ಯೋತಿರ್ಮಯದ ಮೂಲದ ವರ್ತಮಾನದ ಹೋದಾಗ ಎಂಥವರಾದರೂ ನಿಬ್ಬರಗಾಗಿ ನೋಡುವಷ್ಟು ಭೌತಿಕವಾಗಿಯೂ ಲೌಕಿಕವಾಗಿಯೂ ವೈಭವದಲ್ಲಿ ಮೆರೆಯುತ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಈ ಪುರಕ್ಕೆ ದೇವಪುರ ಎನ್ನುವುದಾಗಿ ಹೆಸರು. ದೇವನ ಕರುಣದಿಂದ ಪ್ರಪಂಚದಲ್ಲಿ ಸಣ್ಣ ವ್ಯಾಪ್ತಿ ಉಳ್ಳದ್ದಾದರೂ ಪ್ರಕಾಶಿಸುವ ಪುರವಾಗಿ ಬೆಳೆದಿತ್ತು. ಆದ್ರೆ ನಮ್ಮ ಬುದ್ಧಿ ಶಕ್ತಿಯನ್ನು ನೋಡಿದವರು ಇದಕ್ಕೊಂದು ಬಿರುದನ್ನೇ ಕೊಟ್ಟು ಬಿಟ್ರು. ಇವರ ಬುದ್ಧಿ ಅಂದ್ರೆ ಬೆಳಕಿನ ಹಾಗೆ, ಏನು ಜ್ಯೋತಿಯ ಹಾಗೆ ಮೇಧಶಕ್ತಿ ಉಂಟು ಇವರಿಗೆ, ಇದು ಜ್ಯೋತಿರ್ಮೇಧ ಎನ್ನುವುದಾಗಿ ನಾಮಾಂತರವಾಗಿ ಹೋಯಿತು. ಹಾಗಾಗಿ ಜ್ಯೋತಿರ್ಮೇಧ ಪುರದಲ್ಲಿ ವೀರಮಣಿಯ ಆಳ್ವಿಕೆಯಲ್ಲಿ ಈಶ್ವರನಲ್ಲದೆ ಮತ್ತೊಂದಕ್ಕೆ ಪ್ರಥಮ ಪ್ರಾಶಸ್ತ್ಯ ಇಲ್ಲ. ನಾನು ಓಲಗ ಕೊಟ್ಟಾಕ್ಷಣ ನೋಡಿದ್ರೆ ಜಯಕಾರ ಮಾಡೋದು, ಯಾರಾದ್ರೂ ವೀರಮಣಿಗೆ ಜಯ ಆಗಲಿ ಅಂತ ಹೇಳ್ತಾರ? ಶಿವಭಕ್ತ ವೀರಮಣಿಗೆ ಜಯ ಆಗಲಿ, ವೀರಮಣಿಗೆ ಜಯ ಆಗಲಿ ಅಂತ ಬರೀ ಹೇಳಿದ್ರೆ ಅಲ್ಲಿಗೆ ಬಾಯಿ ಮುಚ್ಚಿದ್ದೇನೆ ನಾನು. ಶಿವಭಕ್ತ ಎನ್ನುವುದಾಗಿ ಸೇರದೇ ಇದ್ರೆ ನಾವೊಂದು ಬೆಲೆ, ಒಂದು ಸೊನ್ನೆಗೆ ಬೆಲೆ ಬರಬೇಕಾದ್ರೆ ಏನಾಗಬೇಕು? ಹಿಂದೆ ಒಂದು ಸೇರ್ಬೇಕು, ಇಲ್ಲದ್ರೆ ಎಷ್ಟು ಸೊನ್ನೆ ಹಾಕಿದ್ರು ಪ್ರಯೋಜನ ಇಲ್ಲ. ಶಿವಭಕ್ತ ಶಿವಾನುಗ್ರಹ ಎನ್ನುವ ಒಂದು ಸೇರಿದ್ರೆ ವೀರಮಣಿಯ ಏನೇ ಕಾರ್ಯ ಸಾಧನೆ ಇರಲಿ ಆ ಸೊನ್ನೆಗೆ ಒಂದು ಬೆಲೆ ಬರ್ತದೆ. ಶಿವಭಕ್ತನಾದ ವೀರಮಣಿ, ನಮ್ಮ ಬದುಕು ಶಿವನಿಗೆ ಅರ್ಪಿತ. ಹುಟ್ಟಿದ ಮಕ್ಕಳು ನೀವು, ಒಬ್ಬನ ಹೆಸರು ರುಕ್ಮಾಂಗ, ಬಂಗಾರದ ಅಂಗವುಳ್ಳವ ಅಂತ ಅರ್ಥ. ಈ ಪ್ರಪಂಚದಲ್ಲಿ ಸತ್ಯ ಎಲ್ಲಿ ಉಂಟು ಅಂತ ಕೇಳಿದ್ರೆ ವೇದಗಳು ಹೇಳಿದಂತೆ ಹಿರಣ್ಮಯವಾದ ಮುಚ್ಚಳದ ಒಳಗೆ ಉಂಟು ಸತ್ಯ. ರುಕ್ಮಾಂಗ ಸತ್ಯ ಸ್ವರೂಪ ಅಂತ ಅರ್ಥ. ಈ ಪ್ರಪಂಚದಲ್ಲಿ ಬಹಳ ಚಂದ ಯಾವುದು ಅಂತ ಕೇಳಿದ್ರೆ ಮಂಗಳದಾಯಕವಾದದ್ದು. ಹಾಗಾಗಿ ಮಂಗಳದಾಯಕವಾದದ್ದಕ್ಕೆ ಶುಭವಾದದ್ದು ಅಂತ ಹೇಳು, ಶಿವ ಅಂತ ಹೇಳು. ನಿನಗೆ ಶುಭಾಂಗ ಅಂತ ಹೆಸರು. ಮತ್ತೊಬ್ಬಳು ಯಾರು? ನಿಮ್ಮ ತಂಗಿಯಾದ ನನ್ನ ಕೊನೆಯ ಮಗಳಾದ ಇಕ್ಷುಮತಿ. ಸೌಂದರ್ಯ ಇರುವುದೆಲ್ಲಿ? ಎದುರಿನ ಮುಖದಲ್ಲಿಯ? ಮುಖದ ಸೌಂದರ್ಯ 25ರಲ್ಲಿ ಇದ್ದದ್ದು 45ರಲ್ಲಿ ಇರ್ತದ? ನಿಜವಾದ ಸೌಂದರ್ಯ ಇರಬೇಕಾದದ್ದು ಭೌತಿಕವಾದ ಸೌಂದರ್ಯ. ಅವಳು ಸುಂದರಿಯಾಗಿ ಇಕ್ಷುಮತಿಯಾಗಿದ್ದಾಳೆ ಎನ್ನುವುದೇ ನಮಗೆ ಸುಂದರ.